ಧೈರ್ಯದಿಂದ ಬಹಳ ಗಟ್ಟಿ ಧ್ವನಿಯೊಳಗ ನಾನು ಎಲ್ಲರನ್ನ ತಗೊಂಡು ಹೋಗುವಂತ ವೇದಿಕೆ ಅಂತ ಹೇಳಿದಂತ ಅಧ್ಯಕ್ಷ ಅವರು ಶಂಕರ್. ಯಾಕಂದ್ರೆ ಸಮಾಜದೊಳಗೆ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕು ಅಂತ ನಮ್ಮ ಗೌಡರು ಹೇಳಿದಂಗೆ ಹಿಂದಿ ಒಳಗೆ ಬಹಳ ಸುಂದರವಾಗಿ ಬರ್ತಾನೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. मंदिर तोड़ो मस्जिद तोड़ो, मंदिर तोड़ो मस्जिद तोड़ो, लेकिन किसी का दिल मत तोड़ो, क्योंकि हर दिल में भगवान बसता है, हर दिल में भगवान बसता है ಅಂತ ಪ್ರಧಾನ ಕವಿ ಬಹಳ ಸುಂದರವಾಗಿ ಬರ್ತಾನೆ. ಯಾಕೆ ಪ್ರಧಾನ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಯಾವುದು ಅವರು ಮಾನವ. ಪ್ರತಿಯೊಂದು ನಿಮ್ಮ ಜಗತ್ತಿನೊಳಗೆ ಎಂತದೇ ಅಮೂಲ್ಯವಾದದ್ದು ತಗೋರಿ. ಇವತ್ತು ಕೊಯ್ನೂರು ಡೈಮಂಡ್ ಸಾವಿರಾರು ಕೋಟಿ ಬೆಲೆ ಮಾಡೋದು, ಆದ್ರೆ ಮಾನವ ಜನ್ಮಕ್ಕಿಂತ ದೊಡ್ಡದೇನಲ್ಲ. ಮಾನವ ಜನ್ಮ ಬಹಳ ದೊಡ್ಡದು. ಈ ಜನ್ಮಕ್ಕೆ ನಾವು ಬಂದ ಬಳಿಕ ನಾವು ಹೆಂಗ್ ಬದುಕಬೇಕು ಅಂದ್ರೆ ಇನ್ನೊಬ್ಬರ ಮನಸ್ಸು ಮುರಿಯೋದ್ರಿಂದ, ಇನ್ನೊಬ್ಬರ ಜೀವನ ತೊಂದರೆ ಆಗಲಿ ಬದುಕಬೇಕು ಅನ್ನುವಂಥ ಸಾಲುಗಳು, ಬಹಳ ಸಂಕ್ಷಿಪ್ತ ಸಾಲುಗಳು. ಇದನ್ನ ಕಲಿಸಿದಂತ ಧರ್ಮ ಯಾವುದು ಅಂದ್ರೆ ವೀರಶೈವಲಿಂಗಾಯತ ಧರ್ಮ. ಸೋಹಂ ಅನ್ನಲಿ ದಾಸೋಹಂ ಅನ್ನುವಂತ ಸಂದೇಶವನ್ನ ಕೊಟ್ಟಂತ ಧರ್ಮ. ಇಡೀ ಮಾನವ ಕುಲಕ್ಕೆ ಜಯವಾಗಲಿ ಅಂತ ಸಾರಿದ ಧರ್ಮ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರಿದ ಧರ್ಮ. ಅಂತ ಧರ್ಮದೊಳಗೆ ಹುಟ್ಟಿದಂಥವ್ರು ನಾವೆಲ್ಲರೂ ಅಪ್ಪಿಕೊಳ್ಳುವಂಥವ್ರು. ನಾನು ಪ್ರಾರಂಭದೊಳಗೆ ಬಂದಾಗ ನನಗೆ ವೆಲ್ಕಮ್ ಮಾಡ್ಕೊಳಕ ನಮ್ಮ ರಾಮನಗೌಡ ಅಂತ ಬಂದಿದ್ದ, ಆದ್ರೆ ಅವನ ಜೊತೆ ನಮ್ಮ ಅರಕೇರಿ ಬಂದಿದ್ದ ಅವಿನಾಶ್ ನವೀನ್ ಅರಕೇರಿ ಬಂದಿದ್ದ. ನವೀನ ಅರಕೇರಿ ಬಂದಿದ್ದು ನೋಡಿದಾಗ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಅಂದ್ರೆ ಈ ತರ ಸಂಘಟನೆ ಎಲ್ಲರನ್ನ ಕೂಡಿಸಿಬಿಡುವುದು, ಎಲ್ಲ ಜಾತಿಯವರನ್ನ, ಎಲ್ಲ ಬಾಂಧವರನ್ನ, ಎಲ್ಲ ವರ್ಗದವರನ್ನ ಕೂಡಿಸುವಂತ ಕೆಲಸ ಸಮಾಜದಲ್ಲಿ ಆಗಬೇಕು. ಅದೆಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಕಲಿಸಿಕೊಟ್ಟಿರ್ತಾರೆ. ಸ್ವರ್ಣ ಹೇಳಿಲ್ಲ, ಇವನಾಡವ ಅದನ್ನೇ ಹೇಳಿದ್ದು, ಎಲ್ಲರೂ ನನ್ನವರೇ, ಎಲ್ಲರೂ ನಮ್ಮವರೇ ಅಂತ ಹೇಳಿದ್ದು. ಇವತ್ತಿನ ಸಮಾಜದೊಳಗೆ ನಮ್ಮ ಬಸವನಗೌಡರು ಏನಾದರೂ ಧ್ವನಿ ಎತ್ತಿದ್ದಿಲ್ಲ ಅಂತ ಇವತ್ತು ಬಹಳ ಚಂದ ಮಾತಾಡತ್ತೀವಿ. ಅದು ಅವ್ರ ವೇದಿಕೆ ಕುಂತಾರಂತ ಮಾತಾಡೋದನ್ನ ಇಟ್ಟು, ಇಲ್ಲ ಅಂದ್ರೆ ನಾನು ಮಾತಾಡಿದ್ರೆ ನಾಳೆ ನಮಗೂ ಟ್ರೋಲ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇಲ್ಲ ಇವರು ಪಟ್ಟದೇವರದ ರೇಣುಕವ್ರನ್ನ ಅಷ್ಟೇ ನೆನೆಸ್ತಾರೆ, ಇವರು ಬಸವಣ್ಣ ವಿರೋಧಿಸ್ತಾರ ಅಂತ ಹೇಳಿ ಹೀಗೆ ಬಿಲ್ಲು ಮಾಡೋದು ಪ್ರಾರಂಭ ಮಾಡ್ತಾರೆ. ಏನು ಅಂದ್ರೆ ಸಮಾಜದವರು ಕೊಟ್ಟು ಹೊಡಿಬೇಕು ಅನ್ನೋದು ನಮ್ಮ ಗೌರವ ಅದನ್ನು ಭಿಕ್ಷೆ ಹೇಳಿದ್ರು. ರಾಜಕಾರಣಿಗಳ ಕುತಂತ್ರದಿಂದ ನಮ್ಮ ಸಮಾಜ ಚಿತ್ರ ಆಗ್ತದ ಅಂತ ಅದಕ್ಕೆ ನಾವು ಆಸ್ಪದ ಕೊಡಬೇಕು. ನಾವೆಲ್ಲ ಏನು ಸೇರಿ ಇವತ್ತ ನಮಗರು ತಯಾರಾಗಬೇಕು. ಏನು ಅಂದ್ರೆ ನಿಮಗೆ ಒಬ್ಬರು ಇಬ್ಬರು ಅಂತ ಮಕ್ಕಳಲ್ಲ, ಎಲ್ಲರೂ ಸಂಸಾರಸ್ಥರಿದೆ. ನೀವು ಅಟ್ಟೆ ಬರಲಾರೆ ಅವರಿಗೂ ಇಂಥ ಕಾರ್ಯಗಳ ತಗೊಂಡ್ಬರ್ಬೇಕು. ಅವರಿಗೂ ವೀರಶೈವ ಧರ್ಮ ಅಂದ್ರೆ ಏನು, ಲಿಂಗಾಯತ ಧರ್ಮ ಅಂದ್ರೆ ಏನು, ನಮ್ಮ ಸಿದ್ಧಾಂತ ಅಂದ್ರೆ ಏನು, ನಮ್ಮ ಆಚಾರ ವಿಚಾರ ಏನದ, ನಮ್ಮ ನಡವಳಿಕೆ ಹೆಂಗಿರಬೇಕು, ನಮ್ಮ ಭಾವನೆ, ನಮ್ಮ ಹೃದಯ ಹೆಂಗಿರಬೇಕು ಅನ್ನೋದು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಗಳ ಆಗ್ಬೇಕು ಅನ್ನೋದು. ನಾನೇನಾದ್ರೂ ಮುಂದಿನ ಸಲ ನೀವು ಬಿಜಾಪುರ ಜಿಲ್ಲೆ ಮಾಡಿದ್ರೆ 200 ಮಕ್ಕಳನ್ನ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡಿ. 200 ಮಕ್ಕಳು, ಅದು ಕನ್ಯಾವಂತ ಮಕ್ಕಳು, ಡಿಗ್ರಿ ಓದುವಂತ, PUC ದಾಟಿರುವಂತ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮ ಸಂಸ್ಕಾರ ಹಿಂಗಲ್ಲ, ನಾವು ಹಿಂಗ ಬದುಕಬೇಕು, ನಾವು ಹಿಂಗ ಮಾಡಬೇಕು ಅನ್ನೋ ಕಲ್ಪನೆಯನ್ನು ಕಟ್ಟಿಕೊಡುವಂತ ಒಂದು ಕಾರ್ಯಗಾರ ನಾವು ಮಾಡ್ತಾ ಹೋಗ್ಬೇಕು. ಇದನ್ನ ನಾವು ಕಮ್ಮಿ ಅಂತ ಅನ್ಕೋಬಾರ್ದು. ಬಹಳ ಜನ ಈ ಚೇರ್ಗಳು ಬಹಳ ಕಾಣಕತ್ತಾವ, ತೆಲಿಗಳಿಗಿಂತ ಚೇರ್ಗಳು ಕಾಣಕತ್ತಾವ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆಯನ್ನ, ನಮ್ಮಲ್ಲಿ ನಮ್ಮ ತನವನ್ನ ನಾವು ಒಪ್ಪಿಕೊಳ್ಳೋದು. ಅಭಿಮಾನ ಮತ್ತು ಸ್ವಾಭಿಮಾನ ಇವೆರಡು ಬಹಳ ದೊಡ್ಡ ಜೀವನಗಳು. ಅಭಿಮಾನವನ್ನು ಎಂದು ಕಳ್ಕೋಬಾರ್ದು, ಸ್ವಾಭಿಮಾನವನ್ನು ಎಂದು ಕಳ್ಕೋಬಾರ್ದು. ಇವೆರಡನ್ನ ನಾವು ಅತ್ಯಂತ ಪ್ರಚೋದವಾಗಿ ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡಾಗ ಮಾತ್ರ ನಮ್ಮ ಬದುಕು ಭದ್ರ ಆಗಕ್ಕೆ, ಸುಂದರ ಆಗಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಕೂಡ ಅತ್ಯಂತ ಸದೃಢವಾಗಿ ಸಮಾಜದೊಳಗೆ ನಿಲ್ಲೋಕೆ ಸಾಧ್ಯ ಆಗ್ತದೆ. ನಾನು ಹೇಳ್ತಾ ಇದ್ದೆ, ಎಲ್ಲರೂ ಏನಂತಾರೆ, ಒಂದು 400-500 ಜನ ಸೇರ್ಕೊಂಡು, ಒಂದು ಜಾತಿಯವರು ಸೇರ್ಕೊಂಡು ಸಮಾಜ ಮೀಟಿಂಗ್ ಅಂತ. ಸಮಾಜ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದೆ. ಸಮಾಜ ಅಂದ್ರೆ ಎಲ್ಲರನ್ನ ತಗೊಂಡು ಎಲ್ಲರೂ ಇರುವಂತ ಸ್ಥಳಕ್ಕೆ ಸಮಾಜ ಅಂತಾರೆ. ಈಗ ಸಮಾಜ ಅಂದ್ರೆ ಒಂದು ಜಾತಿಯವರಿಗೆ ಸಮಾಜ ಅನ್ನೋದಿಲ್ಲ, ಎಲ್ಲಾ ಜಾತಿಯವರನ್ನು ಒಳಗೊಂಡಿದ್ದು ಸಮಾಜ ಅಂತಾರೆ. ಅಂತ ಸಮಾಜ ನಿರ್ಮಾಣ ಆಗಬೇಕಾಗಿದೆ ಇವತ್ತಿನ ನಿರ್ಮಾಣದೊಳಗೆ. ಯಾಕಂದ್ರೆ ನಾವೆಲ್ಲ ಆಗಲೇ 21ನೇ ಶತಮಾನದೊಳಗೆ ಬಂದು ಬಿಟ್ಟಿವಿ. 21ನೇ ಶತಮಾನದೊಳಗೆ ನಾವೇನಾದ್ರೂ ಸ್ವಲ್ಪ ಯಾಮಾರ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಈಗಾಗಲೇ ಹೊಸದು ಬರಕ ಕಾಲಿದ್ದಾರ.
ಮುಂದೆ ನೀವೆಲ್ಲ ವಿಚಾರ ಮಾಡಬೇಕು. ನೀವು ಒಂದಿನ ಬಸ್ತು ಹೊರಗೆ ಕಾಲಿರ್ಬೇಕು. ಧೈರ್ಯದಿಂದ ಬಹಳ ಗಟ್ಟಿ ಧ್ವನಿಯೊಳಗ ನಾನು ಎಲ್ಲರನ್ನ ತಗೊಂಡು ಹೋಗುವಂತ ವೇದಿಕೆ ಅಂತ ಹೇಳಿದಂತ ಅಧ್ಯಕ್ಷ ಅವರು ಶಂಕರಗಿರಿ. ಯಾಕಂದ್ರೆ ಸಮಾಜದೊಳಗೆ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕು ಅಂತ ನಮ್ಮ ಗೌಡರು ಹೇಳಿದಂಗೆ ಹಿಂದಿ ಒಳಗೆ ಬಹಳ ಸುಂದರವಾಗಿ ಬರ್ತಾನೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. मंदिर तोड़ो मस्जिद तोड़ो, मंदिर तोड़ो मस्जिद तोड़ो, लेकिन किसी का दिल मत तोड़ो, क्योंकि हर दिल में भगवान बसता है, हर दिल में भगवान बसता है ಅಂತ ಪ್ರಧಾನ ಕವಿ ಬಹಳ ಸುಂದರವಾಗಿ ಬರ್ತಾನೆ. ಯಾಕೆ ಬರ್ತಾನ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಯಾವುದು ಅವರು ಮಾನವ. ಪ್ರತಿಯೊಂದು ಜಗತ್ತಿನೊಳಗೆ ಎಂದರೆ ಅಮೂಲ್ಯವಾದದ್ದು ತಗೋರಿ ನೀವು. ಇವತ್ತು ಕೊಯ್ನೂರು ಡೈಮಂಡ್ ಸಾವಿರಾರು ಕೋಟಿ ಬೆಲೆ ಮಾಡೋದು, ಆದ್ರೆ ಮಾನವ ಜನ್ಮಕ್ಕಿಂತ ದೊಡ್ಡದೇನಲ್ಲ. ಮಾನವ ಜನ್ಮ ಬಹಳ ದೊಡ್ಡದು. ಈ ಜನ್ಮಕ್ಕೆ ನಾವು ಬಂದ ಬಳಿಕ ನಾವು ಹೆಂಗ್ ಬದುಕಬೇಕು ಅಂದ್ರೆ ಇನ್ನೊಬ್ಬರ ಮನಸ್ಸು ಮುರಿಯೋದ್ರಿಂದ, ಇನ್ನೊಬ್ಬರ ಜೀವನ ತೊಂದರೆ ಆಗದೆ ಬದುಕಬೇಕು ಅನ್ನುವಂಥ ಸಾಲುಗಳು ಬಹಳ ಸಂಕ್ಷಿಪ್ತ ಸಾಲುಗಳು. ಇದನ್ನ ಕಲಿಸಿದಂತ ಧರ್ಮ ಯಾವುದು ಅಂದ್ರೆ ವೀರಶೈವ ಸೋಹಂ ಅನ್ನಲಿ ದಾಸೋಹಂ ಅನ್ನುವಂತ ಸಂದೇಶವನ್ನ ಕೊಟ್ಟಂತ ಧರ್ಮ. ಇಡೀ ಮಾನವ ಕುಲಕ್ಕೆ ಜಯವಾಗಲಿ ಅಂತ ಸಾರಿದ ಧರ್ಮ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರಿದ ಧರ್ಮ. ಅಂತ ಧರ್ಮದೊಳಗೆ ಹುಟ್ಟಿದಂತವ್ರು ನಾವೆಲ್ಲರೂ ಅಪ್ಪಿಕೊಳ್ಳುವಂತವ್ರು. ನಾನು ಪ್ರಾರಂಭದೊಳಗೆ ಬಂದಾಗ ನನಗೆ ವೆಲ್ಕಮ್ ಮಾಡ್ಕೊಳಕ ನಮ್ಮ ರಾಮನ್ಗೌಡ ಅಂತ ಬಂದಿದ್ದ. ಆದ್ರೆ ಅವನ ಜೊತೆ ನಮ್ಮ ಅರಕೇರಿ ಬಂದಿದ್ದ ಅವಿನಾಶ್ ನವೀನ್ ಅರಕೇರಿ ಬಂದಿದ್ದ. ನವೀನ್ ಅರಕೇರಿ ಬಂದಿದ್ದು ನೋಡಿ ನನಗೆ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಅಂದ್ರೆ ಈ ತರ ಸಂಘಟನೆ ಎಲ್ಲರನ್ನ ಕೂಡಿಸಿಕೊಳ್ಳುವುದು, ಎಲ್ಲ ಜಾತಿಯವರನ್ನ, ಎಲ್ಲ ಬಾಂಧವರನ್ನ, ಎಲ್ಲ ವರ್ಗದವರನ್ನ ಕೂಡಿಸುವಂತ ಕೆಲಸ ಸಮಾಜದಲ್ಲಿ ಆಗಬೇಕು. ಅದೆಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಕಲಿಸಿಕೊಟ್ಟಿದ್ದು. ಸ್ವರ್ಣ ಅದನ್ನೇ ಬೇರೆ ಹೇಳಿದ ಇವನಾಡವ ಅದನ್ನೇ ಹೇಳಿದ್ದು. ಎಲ್ಲರೂ ನನ್ನವರೇ, ಎಲ್ಲರೂ ನಮ್ಮವರೇ ಅಂತ ಹೇಳಿದ್ದು. ಇವತ್ತಿನ ಸಮಾಜದೊಳಗೆ ನಮ್ಮ ಬಸವನಗೌಡರು ಏನಾದರೂ ಧ್ವನಿ ಎತ್ತಿದ್ದಿಲ್ಲ ಅಂತ ಇವತ್ತು ಬಹಳ ಚಂದ ಮಾತಾಡ್ತೀವಿ. ಅದು ಅವ್ರ ವೇದಿಕೆ ಕುಂತಾರಂತ ಮಾತಾಡ್ತಿದ್ದ ಇಟ್ಟು ಇಲ್ಲ ಅಂದ್ರೆ ನಾನು ಮಾತಾಡಿದ್ರೆ ನಾಳೆ ನಮಗೂ ಟ್ರೋಲ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇಲ್ಲ ಇವರು ಪಟ್ಟದೇವರ ರೇಣುಕವ್ರನ್ನ ಅಷ್ಟೇ ನೆನೆಸ್ತಾರೆ, ಇವರು ಬಸವಣ್ಣ ವಿರೋಧಿಸ್ತಾರ ಅಂತ ಹೇಳಿ ಹೀಗೆ ಬಿಲ್ಲು ಮಾಡೋದು ಪ್ರಾರಂಭ ಮಾಡ್ತಾರೆ. ಏನು ಅಂದ್ರೆ ಸಮಾಜದೊಳಗೆ ಕೊಟ್ಟು ಹೊಡಿಬೇಕು ಅನ್ನೋದು ನಮ್ಮ ಗೌಡರು ಅದನ್ನು ಭಿಕ್ಷೆ ಹೇಳಿದ್ರು. ರಾಜಕಾರಣಿಗಳ ಕುತಂತ್ರದಿಂದ ನಮ್ಮ ಸಮಾಜ ಚಿತ್ರ ಆಗ್ತದ ಅಂತ. ಅದಕ್ಕೆ ನಾವು ಆಸ್ಪದೆ ಕೊಡದೆ ನಾವೆಲ್ಲ ಏನು ಸೇರಿ ಇವತ್ತ ನಮಗೆಲ್ಲರೂ ತಯಾರಾಗಬೇಕು. ಏನು ಅಂದ್ರೆ ನಿಮಗೆ ಒಬ್ಬರು ಇಬ್ಬರು ಅಂತ ಮಕ್ಕಳಲ್ಲ, ಎಲ್ಲರೂ ಸಂಸಾರಸ್ಥರಿದೆ. ನೀವು ಅಟ್ಟೆ ಬರಲಾರೆ ಅವರಿಗೂ ಇಂಥ ಕಾರ್ಯಗಳ ತಗೊಂಡ್ಬರ್ಬೇಕು. ಅವರಿಗೂ ವೀರಶೈವ ಧರ್ಮ ಅಂದ್ರೆ ಏನು, ಲಿಂಗಾಯತ ಧರ್ಮ ಅಂದ್ರೆ ಏನು, ನಮ್ಮ ಸಿದ್ಧಾಂತ ಅಂದ್ರೆ ಏನು, ನಮ್ಮ ಆಚಾರ ವಿಚಾರ ಏನದ, ನಮ್ಮ ನಡವಳಿಕೆ ಹೆಂಗಿರಬೇಕು, ನಮ್ಮ ಭಾವನೆ, ನಮ್ಮ ಹೃದಯ ಹೆಂಗಿರಬೇಕು ಅನ್ನೋದು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಗಳ ಆಗ್ಬೇಕು ಅನ್ನೋದು. ನಾನೇನಾದ್ರೂ ಮುಂದಿನ ಸಲ ನೀವು ಬಿಜಾಪುರ ಜಿಲ್ಲೆ ಮಾಡಿದ್ರೆ 200 ಮಕ್ಕಳನ್ನ ನಾವು ಕರ್ಕೊಂಡು ಬರುವಂತ ಪ್ರಯತ್ನ ಮಾಡಿ. 200 ಮಕ್ಕಳು, ಅದು ಕನ್ಯಾವಂತ ಮಕ್ಕಳು, ಡಿಗ್ರಿ ಓದುವಂತ, PUC ದಾಟಿರುವಂತ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮ ಸಂಸ್ಕಾರ ಹಿಂಗಲ್ಲ, ನಾವು ಹಿಂಗ ಬದುಕಬೇಕು, ನಾವು ಹಿಂಗ ಮಾಡಬೇಕು ಅನ್ನೋ ಕಲ್ಪನೆಯನ್ನು ಕಟ್ಟಿಕೊಡುವಂತ ಒಂದು ಕಾರ್ಯಗಾರ ನಾವು ಮಾಡ್ತಾ ಹೋಗ್ಬೇಕು. ಇದನ್ನ ನಾವು ಕಮ್ಮಿ ಅಂತ ಅನ್ಕೋಬಾರ್ದು. ಬಹಳ ಜನ ಈ ಚೇರ್ಗಳು ಬಹಳ ಕಾಣಕತ್ತಾವ, ತೆಲಿಗಳಿಗಿಂತ ಚೇರ್ಗಳು ಕಾಣಕತ್ತಾವ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆಯನ್ನ, ನಮ್ಮಲ್ಲಿ ನಮ್ಮ ತನವನ್ನ ನಾವು ಒಪ್ಪಿಕೊಳ್ಳೋದು. ಅಭಿಮಾನ ಮತ್ತು ಸ್ವಾಭಿಮಾನ ಇವೆರಡು ಬಹಳ ದೊಡ್ಡ ಜೀವನಗಳು. ಅಭಿಮಾನ ಎಂದು ಕಳ್ಕೋಬಾರ್ದು, ಸ್ವಾಭಿಮಾನನೂ ಎಂದು ಕಳ್ಕೋಬಾರ್ದು. ಇವೆರಡನ್ನ ನಾವು ಅತ್ಯಂತ ಪ್ರಚೋದವಾಗಿ ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡಾಗ ಮಾತ್ರ ನಮ್ಮ ಬದುಕು ಭದ್ರ ಆಗಕ್ಕೆ, ಸುಂದರ ಆಗಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಕೂಡ ಅತ್ಯಂತ ಸದೃಢವಾಗಿ ಸಮಾಜದೊಳಗೆ ನಿಲ್ಲೋಕೆ ಸಾಧ್ಯ ಆಗ್ತದೆ. ನಾನು ಹೇಳ್ತಾ ಇದ್ದೆ, ಎಲ್ಲರೂ ಏನಂತಾರೆ, ಒಂದು 400-500 ಜನ ಸೇರ್ಕೊಂಡು, ಒಂದು ಜಾತಿಯ ಸೇರ್ಕೊಂಡು ಸಮಾಜ ಮೀಟಿಂಗ್ ಅಂತ. ಸಮಾಜ ಅಂದ್ರೆ ಏನು ಅನ್ನೋ ಗೊತ್ತಾಗ್ತದೆ. ಸಮಾಜ ಅಂದ್ರೆ ಎಲ್ಲರನ್ನ ತಗೊಂಡು ಎಲ್ಲರೂ ಇರುವಂತ ಸ್ಥಳಕ್ಕೆ ಸಮಾಜ ಅಂತಾರೆ. ಈಗ ಸಮಾಜ ಅಂದ್ರೆ ಒಂದು ಜಾತಿಯಲ್ಲಿ ಸಮಾಜ ಅನ್ನೋದಿಲ್ಲ, ಎಲ್ಲಾ ಜಾತಿಯನ್ನು ಒಳಗೊಂಡಿದ್ದು ಸಮಾಜ ಅಂತಾರೆ. ಅಂತ ಸಮಾಜ ನಿರ್ಮಾಣ ಆಗಬೇಕಾಗಿದೆ ಇವತ್ತಿನ
ಶತಮಾನದೊಳಗ. ಯಾಕಂದ್ರೆ ನಾವೆಲ್ಲ ಆಗಲೇ 21ನೇ ಶತಮಾನದೊಳಗೆ ಬಂದು ಬಿಟ್ಟಿವಿ. 21ನೇ ಶತಮಾನದೊಳಗೆ ನಾವೇನಾದ್ರೂ ಸ್ವಲ್ಪ ಯಾಮಾರ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಈಗಾಗಲೇ ಹೊಸದು ಬರಕ ಕಾಲಿದ್ದಾರ. ಮುಂದೆ ನೀವೆಲ್ಲ ವಿಚಾರ ಮಾಡಬೇಕು, ನೀವು ಒಂದಿನ ಹೊಸ ಬರಕ ಕಾಲಿರ್ಬೇಕು. ಆನೆ ನಮ್ಗೆಲ್ಲರಿಗೂ ಅಂತಿರ್ತಾರೆ. ನಾವು ಮೈಸೂರು ಭಾಗದೊಳಗೂ ಬಹಳ ಜನ ನನಗೆ ಗೆಳೆಯರದ. ನಾನು ಮೈಸೂರೊಳಗೂ ಓದಿದ್ದೀನಿ. ನಾನು ಹೋದ ತಕ್ಷಣ ಅಂತಿರ್ತಾರೆ, ಆನೆ ಮತ್ತೊಂದು ಆನೆ, ಯಾವ ಊರ ಆನೆ ಅಂತ ನೀವೆಲ್ಲ ಕೇಳಿದ್ರು. ಅದು ಬಿಜಾಪುರ ಆನೆನೇ ಅಂತಾರೆ. ಅದು ಬಿಜಾಪುರ ಆನೆ ಇಷ್ಟು ದಿನ ಹೆಂಗಿತ್ತು ಗೊತ್ತಿಲ್ಲ. ಆದ್ರೆ ಈಗ ಮಾತ್ರ ಹೆಂಗಾಗ್ಯದ ಅಂದ್ರೆ ಮೈಸೂರು ಒಳಗೆ ದಸರಾ ದರ್ಬಾರದೊಳಗ ಒಂದು ಆನೆ ಚಾಮುಂಡಿ ಅಮ್ಮನನ್ನ ಹೊರತು ದಸರಾ ದರ್ಬಾರವನ್ನು ಮಾಡ್ತದೆ ಒಂದು ಆನೆ. ಹಂಗ ಕರ್ನಾಟಕ ಮಾತೆಯನ್ನ ಹೊತ್ತು ಮೆರೆಸುವಂತ ಆನೆ ಒಂದು ನಮ್ಮ ಊರೊಳಗದ. ಅದು ಬಿಜಾಪುರ ಒಳಗದ. ಅದು ಯಾವ ಊರು ನಮ್ಮ ಬಸಂತ. ಯಾಕಂದ್ರ ಅದು ಆನೆ ಗೆಟ್ಟು ತಾಕತ್ತದ ಅಂದ್ರ ಅದ್ರ ಮುಂದೆ ಹುಲಿ ಸಿಂಹಗಳು ಸಣ್ಣ ಮರಿಗಳಿಗೆ ನೋಡಲ್ಲ. ಹುಲಿ ಸಿಂಹ ಬಂದ್ರೆ ನೋಡಲ್ಲ. ನರಿ ಇಂಥವೆಲ್ಲ ಅದು ಯಾವತ್ತು ಸೊಪ್ಪು ಹಾಕೋದಿಲ್ಲ. ಅಂತ ಒಂದು ಧೀಮಂತ ನಾಯಕ ಹೆಮ್ಮೆ ಅನ್ನಿಸ್ತದ. ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಅವ್ರ ಬಗ್ಗೆ ಕೇಳಬೇಕಾದ್ರೆ, ಯಾರೋ ಒಂದು ಸ್ವಾಮಿಗಳ ನಿಮ್ಮ ಊರಾಗ ಭಾರಿ ಇದ್ರ ಮನುಷ್ಯ ಗಟ್ಟಿ ಧ್ವನಿ ಒಳಗೆ ಮಾತಾಡೋದಲ್ಲ. ಎಲ್ಲರನ್ನ ಕೂಡಿಸಿಕೊಂಡು ಎಲ್ಲರಲ್ಲಿ ಒಂದಾಗಿ ಬದುಕುವಂತ ವ್ಯಕ್ತಿ ಅದರಲ್ಲ. ಬಹಳ ಮಂದಿ ರಾಜಕಾರಣಿಗಳು ಬರೀ ಹೇಳ್ಕೊಂತ ಹೋಗುವುದಲ್ಲ. ಇವರು ಹೇಳೋದಷ್ಟೇ ಎಲ್ಲ ತಮ್ಮ ಜೀವನದ ಅವಧಿ ಒಳಗ ಈಗ ತಾನೇ ಹೇಳ್ತಾ ಇದ್ರು, ನಾನು 1500 ಆಕಳಗಳನ್ನ ಸಾಕ್ತೀನಿ, ಗೋಶಾಲೆಯನ್ನ ಮಾಡಿದಂತ ನಮ್ಮ ರಾಜ್ಯದೊಳಗೆ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿದ್ದು ಬಸವನಗೌಡ ಪಾಟೀಲ ಅಂತೇಳಿ ನಾವು ಎಲೆತಟ್ಟಿ ಹೇಳಬೇಕಾಗ್ತದೆ. 8,000 ಮಕ್ಕಳಿಗೆ ವಿದ್ಯಾದಾನವನ್ನ ನೀಡುವಂತ ಸಂಸ್ಥೆ ಕಟ್ಟಿ ಸುಮಾರು 400,000 ಕೋಟಿಗಳಂತ ಬ್ಯಾಂಕ್ಗಳನ್ನ, ಸಹಕಾರಿ ಸಂಘಗಳನ್ನ ತೆಗೆದು ಬಡ ಜನರಿಗೆ ದೀನದಲಿತರಿಗೆ ಅನುಕೂಲ ಆಗಬೇಕು ಅನ್ನೋದೇ ನಿಟ್ಟಿನೊಳಗ ಸದಾಕಾಲ ಸಮಾಜದೊಳಗೆ ದುಡಿಯುವಂತ ವ್ಯಕ್ತಿ. ನಾನು ಮೊನ್ನೆ ಇಂಡಿ ಒಳಗ ನಾನೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ. ಒಂದು ಹಾಸ್ಟೆಲ್ ಕಟ್ಟಬೇಕು ಅಂತ ಕಾರ್ಯಕ್ರಮ ಮಾಡಿ, ಅದು ಒಬ್ಬೊಬ್ಬರು ಅಮೃತ ಹಸ್ತ ಅಂತಾರಲ್ಲ, ಗುರುಗಳು ಬಂದು ಅಮೃತ ಹಸ್ತ ಇಡ್ರಿ ಅಂತಿರ್ತೀವಿ. ನಮ್ಮ ಅಂಗಡಿಗೆ ಬರ್ರಿ, ನಮ್ಮ ಇದಕ್ಕೆ ಬರ್ರಿ ಅಂತ. ನಾವು ಸ್ವಾಮಿಗಳು ಬಸವನಗೌಡರನ್ನ ಬಹಳ ಮಂದಿ ಹೆಂಗಾಗ್ಯದ ಅಂತಂದ್ರೆ ಬಸವನಗೌಡರಿಗೆ ದೊಡ್ಡ ಡಿಮ್ಯಾಂಡ್ ಆಗ್ಯದ. ಮಠದ ಕಾರ್ಯಕ್ರಮಕ್ಕೂ ಬಸವನಗೌಡರನ್ನೇ ಕರೆಯಾಗ್ತಾರೆ, ಉದ್ಘಾಟನೆ ಮಾಡೋದು ಬಸವನಗೌಡರ ಕರೆಯಾಗ್ತಾರೆ. ಯಾಕಂದ್ರೆ ಅವ್ರು ಮಾಡೋದು ಬಹಳ ಯಶಸ್ವಿ ಆಗ್ತದೆ. ಅಲ್ಲಿ ಇಂಡಿ ಒಳಗ ಪ್ರಾರಂಭಕ್ಕೆ ಬಂದು ನಾನು 11 ಲಕ್ಷ ಈ ಕಟ್ಟಡಕ್ಕೆ ಕೊಡ್ತೀನಿ ಅಂತ ವಾಗ್ದಾನ ಮಾಡೋದು. ಈಗ ವಾಗ್ದಾನ 11 ಲಕ್ಷದಿಂದ ಪ್ರಾರಂಭ ಆಗಿದೆ. ಇವತ್ತು ಎಷ್ಟಾಗಿದೆ ಅಂದ್ರೆ 2 ಕೋಟಿ ರೂಪಾಯಿ ಅಲ್ಲಿ ಹಣ ಕೊಟ್ಟಾಗಿದೆ. ಅಷ್ಟು ಹಣವನ್ನ ಸಂಗ್ರಹ ಮಾಡಕ ಕಾರಣಿಯಾಗಿ ನಾನು ಬರೇ ಬಡ ಮಕ್ಕಳಿಗಾಗಿ ಕಟ್ತಾ ಇದ್ದೀನಿ ಸಾಹೇಬ್ರೆ ಅಂದ್ರೆ ಒಂದು ಮಾತಾಗಲಿಲ್ಲ. ಅವರು ಯಾವುದೂ ವಿಚಾರವನ್ನು ಮಾಡಲಿಲ್ಲ. ಅವರ ಪ್ರಜ್ವಲ ಮನಸ್ಸಿನಿಂದ ಇಂಥ ಕಾರ್ಯಗಳಿಗೆ ನಾನು ಯಾವಾಗಲೂ ಬೆಂಬಲ ಕೊಡಬೇಕು, ನಾನು ನನ್ನ ಜವಾಬ್ದಾರಿ ಅಂತ ಹೇಳಿ ದಾನವನ್ನ ಮಾಡಿದಂತ ನಮ್ಮ ಹೆಮ್ಮೆಯ ನಾಯಕರಾಗಿರುವಂತ ಬಸವನಗೌಡ ಪಾಟೀಲ್ ಅವರನ್ನ ಮನವಿ ಮಾಡಿಕೊಂಡು ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರು ಹಿರಿಯರು ಆಗಿರುವಂತ ಸಿದ್ದರಾಮಪ್ಪ ಉಪ್ಪಿನ ಅವರನ್ನ ಮನವಿ ಮಾಡಿಕೊಂಡು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನಟರಾಜ್ ಸಾಗರಹಳ್ಳಿಯವರನ್ನ, ಹಾಗೆ BP ನಾರ್ಕಾಣ್ ಅವರನ್ನ, ಹಾಗೆ ಬಸವರಾಜ್ ಚೌಕರ್, ಇವ ನಮ್ಮ ಭಾಗದವರು, ಹಿಂದಿ ಭಾಗದವರು. ಯಾಕಂದ್ರೆ ಭೀಮಾ ನದಿ ಸುತ್ತಮುತ್ತ ಏನು ನಮ್ಮ ಭಾಗದೊಳಗ ಮಠ ಮಂದಿರಗಳಿಗೆ ಏನಾದರೂ ತೊಂದರೆ ಆದ್ರೆ ಯಾರಿಗೆ ಫೋನ್ ಹೋಗ್ತದೆ, ಬಸವರಾಜ್ ಮುನ್ಸಿಗೆ ಅವರಿಗೆ ಫೋನ್ ಹೋಗ್ತದೆ. ಯಾಕಂದ್ರೆ ಎಲ್ಲ ಸ್ವಾಮೀಜಿಗಳ ಜೊತೆ ಬಹಳ ಚೆನ್ನಾಗಿ ಸಂಬಂಧವನ್ನು ಇಟ್ಕೊಂಡು ಎಲ್ಲರ ಕಷ್ಟಕ್ಕೆ ಆಗುವಂತ ಒಬ್ಬ ವ್ಯಕ್ತಿ ವೀರಶೈವ ಮಹಾಸಭಾದೊಳಗ ಸಂಘಟನಾ ಕಾರ್ಯದರ್ಶಿ ಆಗಿರೋದು ಬಹಳ ಸಂತೋಷ ಅನ್ನೋ ಮಾತನ್ನು ಕೂಡ ಹೇಳಿ, ಈ ಕಾರ್ಯಕ್ರಮದೊಳಗ ಸಮ್ಮಿಲಿತರಾಗಿರುವ ಎಲ್ಲ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳನ್ನ ಒಳಗೊಂಡು ಸೇರಿರುವ ಸಭಿಕರೇ, ಬಂಧು ಬಾಂಧವರೇ ಮತ್ತು ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡ್ತಾ ಇರುವಂತ ನಿರೂಪಕರನ್ನ ಒಳಗೊಂಡು ಎಲ್ಲ ಸಭಿಕರೇ, ಇಲ್ಲಿ ನಾನೇನು ಹೇಳುವಂತ ವಿಚಾರ ಏನಿಲ್ಲ.
ನಮ್ಮ ಶಂಕರ್ ಬಿದ್ರಿ ಸಾಹೇಬ್ರನ್ನ ನಾನು ಮೊಬೈಲ್ ಒಳಗ ಟಿವಿ ಒಳಗ ನೋಡಿದ್ದೆ. ಅವ್ರನ್ನ ಆಕ್ಷೇಪ ಮಾಡಿದ್ರು. ಪ್ರಾರಂಭದ ಹಂತದೊಳಗೆ ಒಂದು ಸಿದ್ದಯ್ಯ ಪುರಾಣಿಕರು ಬಹಳ ಸುಂದರವಾದ ಒಂದು 3 ಸಾಲುಗಳನ್ನು ಬರ್ತಾರೆ. ಬಾಡದ ಹೂವಿಲ್ಲ, ಬಾಡುವ ಮುನ್ನ ಮುಡಿಯಬೇಕು. ಕೊಳೆಯದ ಹಣ್ಣಿಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಹಳಸದ ಅನ್ನವಿಲ್ಲ, ಹಳಸುವ ಮುನ್ನ ಉಣ್ಣಬೇಕು. ಹಾಗೆ ಸಾಯದ ಮನುಜನಿಲ್ಲ, ಸಾಯದ ಮನುಜನಿಲ್ಲ, ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು, ಸತ್ಕೀರ್ತಿಯನ್ನ ಪಡೆಯಬೇಕು ಅನ್ನೋ ಮಾತಿನ ಮೂಲಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಘಟಕ ವಿಜಾಪುರ ಜಿಲ್ಲಾ ಘಟಕದ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರ. ಈ ಕಾರ್ಯಾಗಾರ ಬಹು ಸುಂದರವಾಗಿ ಎಲ್ಲರ ಸಮ್ಮುಖದೊಳಗ ಸಮ್ಮಿಲಿತದೊಳಗ ಈಗ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲ ಸೇರಿವಿ. ಈ ಸಮಾರೋಪ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತ ಷಣ್ಮುಖಾರೂಢ ಮಠದ ಪರಮಪೂಜ್ಯ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ದಿಟ್ಟ ಬಹಳ ಧೀಮಂತರು, ತಮ್ಮ ಜೀವನ ಅವಧಿ ಒಳಗ ಒಂದೊಂದೇ ಮೆಟ್ಟಲುಗಳನ್ನ ಏರ್ತಾ ಕಷ್ಟ ಅಧಿಕಾರ ಎಲ್ಲವನ್ನ ನೋಡಿದಂತ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ರಾಜ್ಯದೊಳಗ ಅಚ್ಚಳಿಯದಂತೆ ಹೆಸರನ್ನ ಮಾಡಿರುವ ನಮ್ಮ ಶಂಕರ್ ಬಿದ್ರಿ ಸಾಹೇಬ್